ರಾಜ್ಯ ಸರ್ಕಾರದ ನಡೆ ಹೇಗಿದೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾವ್ದಾವುದೋ ಬೆಲೆ ಏರಿಕೆಗೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಅದ್ರ ಜೊತೆಗೆ ಈಗ ಕಾಲೇಜು ಫೀಸ್ ಅನ್ನು ಕೂಡ ಹೆಚ್ಚಳ ಮಾಡಿರೋದು ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಪ್ರಸಕ್ತ ವರ್ಷದಲ್ಲಿ ಪದವಿ ಕೋರ್ಸ್ಗಳ ಶುಲ್ಕ 10% ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ. ಗ್ಯಾರಂಟಿ ಹಣ ಸಂಗ್ರಹಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಬರೆ ಎಳಿತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಗ್ಯಾರಂಟಿ ಹಣ ಸಂಗ್ರಹಕ್ಕೆ ತೆರಿಗೆ ಏರಿಕೆ ಆಯಿತು, ರಾಜಸ್ವ ಏರಿಕೆ ಆಯಿತು, ಕರೆಂಟ್ ಬಿಲ್ ಮಧ್ಯದ ಬೆಲೆ ಏರಿಕೆ ಆಯಿತು. ಈಗ ಕಾಲೇಜು ಶುಲ್ಕದ ಸರದಿ. ಶುಲ್ಕ ಏರಿಕೆಗೆ ಅವಕಾಶ, ವಿದ್ಯಾರ್ಥಿಗಳ ಆರ್ಥಿಕ ಹೊರೆಯನ್ನ ಈ ಮೂಲಕ ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ. ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಐಷಾರಾಮಿ ಕಾರುಗಳ ಖರೀದಿಗೆ ಸರ್ಕಾರದ ಬಳಿ ದುಡ್ಡಿದೆ, ವಿದೇಶ ಪ್ರವಾಸ ಮಾಡೋದಕ್ಕೂ ದುಡ್ಡಿದೆ. ಆದ್ರೆ ನೋಡಿ, ಬೇರೆ ವಿಚಾರಗಳು ಅಂತ ಬಂದಾಗ ದುಡ್ಡಿಲ್ಲ ಅನ್ನುವಂತ ಉತ್ತರ ರಾಜ್ಯ ಸರ್ಕಾರದಿಂದ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಸಂಗ್ರಹಿಸೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಶಾಕ್ ಕೊಟ್ಟಿದೆಯಾ ರಾಜ್ಯ ಸರ್ಕಾರ? ಶ್ರುತಿ, ಸರ್ಕಾರದ ಈ ಒಂದು ಶುಲ್ಕ ಹೆಚ್ಚಳಕ್ಕೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಪೋಷಕರು ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಇವರು ಗ್ಯಾರಂಟಿ ಯೋಜನೆ ತಂದಿದ್ದಾರೆ, ಬಟ್ ಸರ್ಕಾರದಲ್ಲಿ ಈಗ ದುಡ್ಡು ಇಲ್ಲ. ಇದರಿಂದ ಅಂದರೆ ಶುಲ್ಕ ಏರಿಕೆಯಿಂದ ಇವರು ಗ್ಯಾರಂಟಿ ಯೋಜನೆಗೆ ಹಣ ಪಡೆಯುವ ಕೆಲಸ ಮಾಡ್ತಿದ್ರೆ, ಒಂದು ಕಡೆ ಯುವನಿಧಿಗೆ ದುಡ್ಡು ಕೊಟ್ಟು ಈಗ ಕಸಗುವ ಕೆಲಸ ಮಾಡ್ತಿದ್ರಂತೇನೋ ಆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಆಕ್ರೋಶ ಹೊರಹಾಗ್ತಿದ್ರೆ. ಇದೀಗ ಪ್ರಸಕ್ತ ವರ್ಷದಲ್ಲೇ 10% ಹೈಕ್ ಆಗುತ್ತೆ ಪದವಿ ಕೋರ್ಸ್ಗಳಿಗೆ. ಪ್ರತಿಯೊಂದು ಪದವಿ ಕೋರ್ಸ್ಗಳಿಗೆ 10% ಹೈಕ್ ಆಗುತ್ತೆ. ಈ ಹಿಂದೆ BJP ಸರ್ಕಾರ ಸಹ ಏನು ಇರುವಾಗ ಹೈಕ್ ಮಾಡೋಕ್ಕೆ ಮುಂದಾಗಿತ್ತು, ಬಟ್ ಪ್ರತಿಭಟನೆ ಪ್ರೊಟೆಸ್ಟ್ ಆದಾಗ ಹಿಂದೆ ಸರಿತು. ಆದರೆ ಈಗ ಏಕರೂಪ ಶುಲ್ಕ ವಿಚಾರವಾಗಿ BJP ಸರ್ಕಾರ ಮಾಡಿರುವ ಯೋಜನೆಯನ್ನು ಈ ಕಾಂಗ್ರೆಸ್ ಮುಂದುವರಿಸಿದೆ. ಈಗ ಆ ಒಂದು ವಿಷಯ ಹೇಳಿ 10% ಹೈಕ್ ಮಾಡಲು ಮುಂದಾಗಿದೆ ರಾಜ್ಯ ಸರ್ಕಾರ. ಹೀಗಾಗಿ ಈ ಒಂದು ಶುಲ್ಕ ಹೆಚ್ಚಳಕ್ಕೆ ವಿದ್ಯಾರ್ಥಿ ಸಂಘಟನೆ ಮತ್ತು ಪೋಷಕರು ವಿದ್ಯಾರ್ಥಿಗಳು ತುಂಬ ಆಕ್ರೋಶ ಹೊರಹಾಗ್ತಿದ್ರೆ. ಯಾಕಂದರೆ ಸಾಕಷ್ಟು ಎಲ್ಲ ದುಬಾರಿ ಆಗಿದೆ, ಕರೆಂಟ್ ದುಬಾರಿ ಆಗಿದೆ, ಪೆಟ್ರೋಲ್ ದುಬಾರಿ ಆಗಿದೆ, ಪ್ರತಿಯೊಂದು ವಸ್ತುಗಳು ದುಬಾರಿ ಆಗಿದೆ. ಆದರೆ ಈಗ ಮತ್ತೀಗ ಎಜುಕೇಷನ್ ವಿಚಾರ ಬಂದಾಗ ನೀವು ಶುಲ್ಕ ಹೆಚ್ಚಳ ಮಾಡಿದರೆ ತುಂಬ ಕಷ್ಟ ಆಗುತ್ತೆ, ವಿದ್ಯಾರ್ಥಿಗಳು ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಶುಲ್ಕವನ್ನು ಏರಿಸದಂತೆ ಒತ್ತಾಯ ಮಾಡಿದ್ದಾರೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.